ಸಾಹಿತಿ ಎಸ್.ಎಲ್. ಭೈರಪ್ಪನವರ ಕುರಿತಂತೆ ನಾನು ಆಗಲೇ ಹೇಳ್ತಾ ಇದ್ದೆ. ಅವರ ಸಾಧನೆಗಳು, ಅವರು ಬರೆದಂಥ ಬರಹಗಳು ನಿಜಕ್ಕೂ ಕೂಡ ಪ್ರತಿಯೊಬ್ಬ ಕನ್ನಡಿಗನು ಮರೆಯುವಂತಿಲ್ಲ. ಸಾಹಿತ್ಯ ಪ್ರೇಮಿಗಳಿಗೆ ಇವತ್ತು ಬೇಸರದ ದಿನ. ನವಯುಗದ ಓದುಗರನ್ನು ಕೂಡ ತನ್ನತ್ತ ಸೆಳೆಯುವಂಥ ಶಕ್ತಿ ಎಸ್.ಎಲ್. ಭೈರಪ್ಪನವರ ಬರಹಕ್ಕಿತ್ತು ಎನ್ನುವಂಥದ್ದನ್ನು ಸಾಕಷ್ಟು ಜನ ಒಪ್ಪಿಕೊಳ್ತಾರೆ. ವೀಕ್ಷಕರೇ, ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಎಸ್.ಎಲ್. ಭೈರಪ್ಪನವರ ಬರಹಗಳು, ಅವರ ಕಾದಂಬರಿಗಳು, ಸಾಹಿತ್ಯ, ಇದೇ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಸಾಹಿತಿಗಳು ಹಾಗೆಯೇ ಚಿಂತಕರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಶಾಮಲೀಲಾ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಜಕ್ಕೂ ಸರ್, ನಿನ್ನೆ ಇದೇ ಹೊತ್ತಿಗೆ ಒಂದು ರೀತಿಯಲ್ಲಿ ಬೇಸರ ಆವರಿಸಿತ್ತು ಎಲ್ಲರಲ್ಲೂ, ಬರಸಿಡಿಲು ಅಂತ ಕೂಡ ಹೇಳಬಹುದು. ಎಸ್.ಎಲ್. ಭೈರಪ್ಪ ಅವರನ್ನು ಕಳೆದುಕೊಂಡಿದ್ದೇವೆ ಸರ್. ಸಾಹಿತ್ಯ ಲೋಕ ಕಂಬನಿ ಮಿಡಿತಾ ಇದೆ. ಅದರ ಬಗ್ಗೆ ಹೇಳ್ತಾ ಹೋಗೋದಾದರೆ ಸರ್. 94 ವರ್ಷಗಳ ಸುದೀರ್ಘ ಬದುಕು. ಖಂಡಿತ. ಇವತ್ತಿನ ಮಾನದಂಡದಲ್ಲಿ ನೋಡೋದಾದರೆ ಭಾಳ ದೀರ್ಘಾಯುಷಿಗಳು, ಹೌದು, ಶತಾಯುಷಿಗಳಾಗಬೇಕಾದಂತಹ ವ್ಯಕ್ತಿ. 94 ಕಡಿಮೆ ವಯಸ್ಸಲ್ಲ. ನಿಜ. ಆ್ಯಂಡ್ ಹಿರಿಯ ಚೇತನಗಳು ಬಹಳ ಒಳ್ಳೆಯ ಅವಸ್ಥೆಯಲ್ಲಿದ್ದಾಗಲೇ ಮಹಾಪ್ರಸ್ಥಾನ ಹೊಂದತಕ್ಕಂಥದ್ದು ಒಂದು ಪ್ರತೀತಿ. ಕೊರಗಬಾರ್ದು, ನರಳಬಾರ್ದು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳ್ತಾರಲ್ಲ. ಸೊ ಅನಾಯಾಸವಾಗಿ ಮರಣ ಲಭಿಸಬೇಕು. ಭಾಳ ಒಳ್ಳೆಯ ದಿವಸ. ಅವರನ್ನು ಕಳ್ಕೊಂಡಂತಹ ನೋವನ್ನು ಅನುಭವಿಸ್ತಾ ಇರತಕ್ಕಂಥ ಅಪಾರ ಪ್ರಮಾಣದ ವಿಶ್ವದಾದ್ಯಂತ ಇರತಕ್ಕಂಥ ಅಪಾರ ಪ್ರಮಾಣದ ಸಾಹಿತ್ಯಾಸಕ್ತರಲ್ಲಿ, ಅವರ ಅಪ್ಪಟ ಅಭಿಮಾನಿಗಳಲ್ಲಿ ನಾನೊಬ್ಬ ಪುಟ್ಟ ಅಭಿಮಾನಿ, ಒಂದು ಮಟ್ಟಿಗಿನ ಸಾಹಿತಿ. ನಾಡು ಬರಡಾಯಿತು, ಬಹಳ ದೊಡ್ಡ ಒಂದು ನಿರ್ವಾತ ಉಂಟಾಗಿದೆ ಅನ್ನೋದು ಎಷ್ಟು ಸತ್ಯವೋ, ಬಹುಶಃ ಇಂತಹ ಚೇತನಗಳು ಅಗಲಿದಾಗ ನಮಗನ್ಸೋದು ಒಂದು ಶೂನ್ಯ ಆವರಿಸಿದೆ ಅಂತ. ಖಂಡಿತ. ಒಂದು ಸ್ಥಾನ ಖಾಲಿ ಆಯಿತು ಅಂದರೆ ಮತ್ತೊಬ್ಬರನ್ನು ಅಲ್ಲಿ ಊಹಿಸ್ಕೊಳ್ಬಹುದೇನೋ, ತುಂಬಬಹುದೇನೋ. ಆದರೆ ಶೂನ್ಯ ಆಯಿತು ಅಂದರೆ ಶೂನ್ಯ ಅಷ್ಟೇ. ಅದು ಹೌದು. ಅಂದರೆ ಅದು ತುಂಬಲಾರದಂತಹ ಸ್ಥಾನ. ಖಂಡಿತ. ಆದರೆ ಬಹಳ ಮುಖ್ಯವಾಗಿ ನಾನಿಲ್ಲಿ ಕನ್ನಡ ಸಾಹಿತ್ಯದ ಪ್ರಾತಸ್ಮರಣೀಯರಾಗಿ ಪರಿಗಣಿಸಲ್ಪಡ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಉದಾಹರಿಸಕ್ಕೆ ಇಷ್ಟಪಡ್ತೇನೆ ಭೈರಪ್ಪನವರ ಬಗ್ಗೆ ಮಾತಾಡುವಾಗ. ಮೊದಲನೆಯದು ರಾಷ್ಟ್ರಕವಿ ಕುವೆಂಪು ಅವರು. ಅವರು ಹೇಳ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ. ಹೌದು, ಖಂಡಿತ. ಬಹುಶಃ ಅದಕ್ಕೆ ಒಂದು ಅದ್ಭುತವಾದ ನಿದರ್ಶನವಾಗಿ ಬದುಕಿದಂತಹ ಯಾವುದಾದ್ರೂ ಒಂದು ಭೀಮಕಾಯ ಇತ್ತು ಅಂದರೆ ಅದು ಭೈರಪ್ಪನವರು ಅನ್ನೋದು ನಿಸ್ಸಂಶಯ. ನಿಜ. ಯಾಕೆಂದರೆ ಅವರು ಎದುರಿಸಿದಷ್ಟು ಟೀಕೆಗಳು, ಟಿಪ್ಪಣಿಗಳು, ಅನಪೇಕ್ಷಿತವಾದಂತಹ ದಾಳಿಗಳು, ಬೌದ್ಧಿಕವಾಗಿ ತುಂಬ ದೊಡ್ಡ ಮಟ್ಟದ ಪ್ರಾಬಲ್ಯ ಇರತಕ್ಕಂಥ ದಾಳಿಗಳೇನಾಗಲಿಲ್ಲ ಅವ್ರ ಮೇಲೆ. ಯಾಕೆಂದರೆ ಭೈರಪ್ಪನವರ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದ್ರೆ ಬೌದ್ಧಿಕವಾಗಿ ಭೈರಪ್ಪನವರಷ್ಟಾದರೂ ತಯಾರಿ ಮಾಡ್ಕೊಂಡಿರ್ಬೇಕು. ಆ ತಯಾರಿ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಅಸಾಮಾನ್ಯನಾಗಿ ನಿಲ್ಲೋದಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ನಂಬಿಕೆಯನ್ನು ಹುಟ್ಟುಹಾಕಿದಂತಹ ಶಕ್ತಿ ಭೈರಪ್ಪನವರು. ಹಿನ್ನೆಲೆ ನೋಡಿದ್ರೆ ಅವರು ಬದುಕುಳಿದದ್ದೇ ಒಂದು ಪವಾಡ. ನಿಜ. ಯಾರು ನಾವೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನೊಂದು ಆ ಒಂದು ಸ್ಟ್ರೆಸ್ಗೆ ತುತ್ತಾಗಿ ಡಿಪ್ರೆಷನ್ಗೆ ಹೋಗಿ, ಖಿನ್ನತೆಗೆ ಹೋಗಿ, ಬದುಕಿನಲ್ಲಿ ಇನ್ನೇನು ಅರ್ಥ ಇಲ್ಲ, ನಾನು ಅಸಹಾಯಕ, ಇನ್ನು ಬದುಕಿ ಪ್ರಯೋಜನವಿಲ್ಲ ಅಂತ ಹೇಳಿ ನಾವು ಯಾವ ಒಂದು ಭ್ರಮೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ದಿನಮಾನದಲ್ಲಿ. ಇದರ ನಡುವೆಯೇ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದಂತಹ ವ್ಯಕ್ತಿ, ಒಬ್ಬ ಬೇಜವಾಬ್ದಾರಿ ತಂದೆಯ ಮಗನಾಗಿ ಹುಟ್ಟಿದಂತಹ ವ್ಯಕ್ತಿ, ಚಿಕ್ಕ ವಯಸ್ಸಿನಲ್ಲೇ ತಂಗಿಯನ್ನ, ತಮ್ಮನನ್ನ, ತದನಂತರದಲ್ಲಿ ತಾಯಿಯನ್ನ ಕಳ್ಕೊಂಡಂತಹ ವ್ಯಕ್ತಿ, ಆ ಎಲ್ಲ ಕಷ್ಟಗಳನ್ನು ಒಂದು ನೆಪವಾಗಿ ಹೇಳಿದೆ, ಅದನ್ನೇ ಸೋಪಾನವಾಗಿ ಸ್ವೀಕರಿಸಿ ಇಡೀ ವಿಶ್ವ ತನ್ನತ್ತ ತಿರುಗುವಂತೆ ಮಾಡಿದಂತಹ ಒಂದು ಅದ್ಭುತ ಪವಾಡ ಇದೆಯಲ್ಲ, ಇದು ಇಂದಿನ ಸಮಾಜಕ್ಕೆ, ಯುವಕರಿಗೆ ಒಂದು ಮಾರ್ಗದರ್ಶನ ಮತ್ತು ಒಂದು ಬಹುದೊಡ್ಡ ಉದಾಹರಣೆ. ನಮ್ಮ ಪುಟಾಣಿ ಕಷ್ಟಗಳನ್ನು ನಾವು ದೊಡ್ಡದು ಅಂತ ಹೇಳ್ತೀವಲ್ಲ, ಭೈರಪ್ಪನವ್ರಿಗಂತ ಕಷ್ಟಪಟ್ಟವೆ ನಾವು ಜೀವನದಲ್ಲಿ. ಬಾಲ್ಯದಲ್ಲಾಗಲಿ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಾಗಲಿ, ತದನಂತರದಲ್ಲಿ ಅವರು ಒಬ್ಬ ಸಾಹಿತಿಯಾಗಿ ಎಸ್ಟಾಬ್ಲಿಷ್ ಆಗ್ತಕ್ಕಂಥ ಸಂದರ್ಭದಲ್ಲಿ. ಸೊ ರಾಷ್ಟ್ರಕವಿ ಕುವೆಂಪು ಹೇಳಿದಂತಹ ಮಾತಿಗೆ ಬಹುದೊಡ್ಡ ಉದಾಹರಣೆ ಯಾರಾದರೂ ಇದ್ರೆ ಅದು ಭೈರಪ್ಪನವರು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನೋದಕ್ಕೆ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿರ್ಜಡವಾಗಿ ಮಲಗಿರತಕ್ಕಂಥ ಆ ದಿವ್ಯ ಚೇತನವನ್ನು ಹೊತ್ತಿದ್ದಂತಹ ಆ ದೇಹವನ್ನು ನೋಡಲಿಕ್ಕೆ ಬಂದಂತಹ ಆ ಒಂದು
ಜನಸಮೂಹ ಇದೆಯಲ್ಲ, ಜನಸಾಗರ ಇದೆಯಲ್ಲ, ಅದು ಸಾಕ್ಷಿ. ಬಹಳ ಮುಖ್ಯವಾಗಿ ನನ್ನ ಕಾರ್ಯನಿಮಿತ್ತ ನಾನು ನಿನ್ನೇನು ಹೋಗ್ಲಿಕ್ಕಾಗಿರಲಿಲ್ಲ. ಇವತ್ತು ಅವರ ಪಾರ್ಥಿವ ಶರೀರವನ್ನು ದರ್ಶಿಸ್ಕೊಳ್ತಕ್ಕಂಥ ಭಾಗ್ಯದಿಂದ ವಂಚಿತನಾಗಿದ್ದೆ ಅನ್ನುವಂಥ ಕೊರಗಿತ್ತು. ಆದರೆ ಜಿ ಕನ್ನಡ ನ್ಯೂಸ್ ವಾಹಿನಿಯವರು ಈ ಒಂದು ಅದ್ಭುತ ವೇದಿಕೆಯನ್ನು ಹುಟ್ಟುಹಾಕಿ ನನ್ನ ನುಡಿನಮನಗಳನ್ನು ಅಗಲಿದ ಮಹಾನ್ ಚೇತನಕ್ಕೆ ಸಲ್ಲಿಸ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ಬಹಳ ಮುಖ್ಯವಾಗಿ ಭೈರಪ್ಪನವ್ರ ಬಗ್ಗೆ ಮಾತಾಡಬೇಕು ಅನ್ನೋದ್ರೆ ನಾವೆಲ್ಲ ತುಂಬ ಅಲ್ಪರು. ಭೈರಪ್ಪನವರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ನಾವು ಭೈರಪ್ಪನವರಿಂದ ನಾವೇನು ಕಲಿಯಬಹುದು ಅನ್ನೋದರ ಬಗ್ಗೆ ಮಾತಾಡ್ಲಿಕ್ಕಷ್ಟೇ ಶಕ್ತರು ನಾವು ಅಂತ ಹೇಳಿ ನಂಬಿದ್ದೇನೆ ನಾನು. ಯಾಕೆಂದ್ರೆ ಅವರು ಬಂದಂತಹ ಹಾದಿ, ತೆಗೆದುಕೊಂಡಂತಹ ನಿಲುವುಗಳು, ನವ್ಯೋತ್ತರ, ಬಂಡಾಯ, ಈ ಥರದ ಒಂದು ಡಿಫೈನ್ಡ್ ಸ್ಕೂಲ್ಸ್ ಆಫ್ ಥಾಟ್ ಏನಿತ್ತು, ಸ್ಕೂಲ್ಸ್ ಆಫ್ ಪೊಯೆಟ್ರಿ ಅಥವಾ ಸಾಹಿತ್ಯ ಕೃಷಿ ಏನಿತ್ತು, ಅದ್ಯಾವುಗಳ ಒತ್ತಡಕ್ಕೆ ಒಳಗಾಗದೆ, ಗೋಜಿಗೆ ಒಳಗಾಗದೆ ಆನೆ ನಡೆದದ್ದೇ ದಾರಿ. ಖಂಡಿತ ಸರ್, ಆನೆ ನಡೆದದ್ದಷ್ಟೇ ದಾರಿ. ಆಮೇಲೆ ಆನೆ ನಡೆಯುವಾಗ ಹೇಗಂದ್ರೆ ಹಾಗೆ ನಡೆಯೋದಿಲ್ಲ. ಈಗ ಅಂಬಾರಿ ಹೊರಲಿಕ್ಕೆ ನಾವು ಆನೆಯನ್ನೇ ಯಾಕೆ ಬಳಸ್ತೇವೆ? ರಾಜ ಯಾಕೆ ಆನೆ ಮೇಲೆ ಕೂತ್ಕೊಳ್ತಿದ್ದ ಅಂದ್ರೆ ಗಜಗಾಂಭೀರ್ಯ. ಒಂದು ಆನೆ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಗಾಂಭೀರ್ಯ ಇರಬೇಕು, ಗತ್ತಿರಬೇಕು, ಅಷ್ಟೇ ವಿನಮ್ರತೆ ಇರಬೇಕು. ನಿಜ. ಬಹುಶಃ ಅವರೊಂದು ಅಂಬಾರಿ ಹೊತ್ತ ಆನೆ. ಆ ಅಂಬಾರಿ ಯಾವುದು ಅಂದ್ರೆ ಸರಸ್ವತಿ. ಆ ಸರಸ್ವತಿಯನ್ನು ಹೊತ್ತಿದ್ದೀನಿ ಅನ್ನುವಂತಹ ಒಂದು ಸಾರ್ಥಕತೆ ಇತ್ತು. ಆದರೆ ನಡಿಗೆಯಲ್ಲಿ, ನಿಲುವಲ್ಲಿ ಗಾಂಭೀರ್ಯ ಇತ್ತು. ಯಾರಿಗೂ ತಗ್ಗದ, ಯಾರಿಗೂ ಬಗ್ಗದ, ನಿರ್ಭಿಡತೆಯಿಂದ, ನಿರ್ಭೀತಿಯಿಂದ ತನ್ನ ಮನದಾಳದ ಮಾತುಗಳನ್ನು ಪ್ರಸ್ತುತಪಡಿಸ್ತಕ್ಕಂಥ, ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಇಸಮ್ಗಳ ಹಂಗಿಗೆ ಒಳಗಾಗದೆ ಒಬ್ಬ ವ್ಯಕ್ತಿ ಧೀರೋದಾತ್ತವಾಗಿ ಬದುಕಬಹುದು. ಏನೇನೋ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇತಿಹಾಸ ಸೇರ್ಲಿಕ್ಕೆ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ತೆಗೆದುಕೊಂಡು ಉತ್ಕೃಷ್ಟವಾದಂತಹ ಕೃಷಿಯನ್ನ ಮಾಡುವುದರ ಮೂಲಕ ಇತಿಹಾಸದ ಪುಟಗಳಲ್ಲಿ ರಾರಾಜಿಸಬಹುದು ಅಂತ ಹೇಳಿ ಪ್ರೂವ್ ಮಾಡಿದಂಥ ಮಹಾನ್ ಚೇತನ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು. ಇನ್ನು ಕುವೆಂಪು ಅವರ ಶಿಷ್ಯರು ಹೇಳಿದಂಥ ಮಾತು ಜಿ.ಎಸ್. ಶಿವರುದ್ರಪ್ಪನವರು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಹಾಡುವೆನು ಮೈ ದುಂಬಿ ಎಂದಿನಂತೆ, ಯಾರೇ ಕಿವಿ ಮುಚ್ಚಿದರು, ಯಾರೇ ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡುವೆನು ಅಂದು ನಾನು ಅಂತ ಬರೆದ್ರಲ್ಲ. ಬಹುಶಃ ಅದಕ್ಕೆ ಪ್ರತೀಕವಾಗಿದ್ದವರು ಎಸ್.ಎಲ್. ಭೈರಪ್ಪ ಅಂತ ನನ್ನ ಸ್ಪಷ್ಟವಾದಂತಹ ಅಭಿಮತ. ಎಲ್ಲ ಓದ್ಲಿ ಅಂತ ಬರೀಲಿಲ್ಲ ಅವರು. ಇನ್ಫ್ಯಾಕ್ಟ್ ಒಂದು ಕಡೆ ಹೇಳ್ತಾರೆ ಅವರು, ಯಾರೋ ಓದ್ತಾರೆ ಅನ್ನೋ ಭ್ರಮೆಯಲ್ಲಿ ನಾನು ಬರೀತಿಲ್ಲ, ನನ್ನ ಆತ್ಮತೃಪ್ತಿಗೋಸ್ಕರ ನಾನು ಬರೀತಾ ಇದ್ದೀನಿ. ಕೋಗಿಲೆ ನೀವು ಕೇಳ್ತೀರಾ, ಕೈ ತಟ್ಟಿ ಚಪ್ಪಾಳೆ ತಟ್ಟಿ ಸಂತೋಷ ಪಡ್ತೀರಾ ಅಂತ ಹಾಡುವುದಿಲ್ಲ. ಕೋಗಿಲೆ ತನ್ನ ಆತ್ಮತೃಪ್ತಿಗೋಸ್ಕರ ಹಾಡ್ಕೊಳ್ಳುತ್ತೆ. ಭೈರಪ್ಪನವರು ಅಷ್ಟೇ, ತಮ್ಮ ಆತ್ಮತೃಪ್ತಿಗೋಸ್ಕರ ಒಳಗಿರ್ತಕ್ಕಂತಹ ತುಡಿತಗಳನ್ನು ಹೊರಹಾಕಲಿಕ್ಕೆ ಸಾಹಿತ್ಯವನ್ನ ಒಂದು ಅಭಿವ್ಯಕ್ತಿಯಾಗಿ ಬಳಸಿಕೊಂಡು ಬರಿತಾ ಹೋದ್ರು. ಆದರೆ ಕೇಳುವವರಿಹರೆಂದು ನಾವಲ್ಲೇ ಅದರಿಂದ, ಓದುಗರಿದ್ದಾರೆ ಅನ್ನುವಂತಹದ್ದು ಗೊತ್ತಿತ್ತು ಆತನಿಗೆ. ಯಾಕೆಂದ್ರೆ ಸಮಕಾಲೀನ ಭಾರತೀಯ ಸಾಹಿತ್ಯದ ಅನಭಿಷಿಕ್ತ ಸಾಮ್ರಾಟ ಅಂತ ಯಾರಾದರೂ ಇದ್ರೆ ಅದು ಡಾಕ್ಟರ್ ಎಸ್.ಎಲ್. ಭೈರಪ್ಪ. 40ಕ್ಕೂ ಹೆಚ್ಚು ಭಾಷೆಗಳಿಗೆ ಅವರ ಒಂದು ಕೃತಿಗಳು ತರ್ಜುಮೆಯಾಗಿವೆ ಅಂತ ಹೇಳಿದ್ರೆ, 14 ಭಾರತೀಯ ಭಾಷೆಗಳಿಗೆ ತರ್ಜುಮೆಯಾಗಿದೆ ಅಂತ ಹೇಳಿದ್ರೆ, ಅವರ ಎಲ್ಲ ಕೃತಿಗಳು ಖಾಲಿ ದೋಸೆ ಮಾರಾಟ ಆಗೋ ತರ, ಅಂದ್ರೆ ಲೋಕಾರ್ಪಣೆಗೂ ಮುನ್ನವೇ, ಮರುಮುದ್ರಣಕ್ಕೂ ಮುನ್ನವೇ ಪ್ರೀ ಆರ್ಡರ್ ಬುಕಿಂಗ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇನ್ನು ಎಷ್ಟು ದೊಡ್ಡ ಮಟ್ಟದ ಸೆಲೆಬ್ರಿಟಿ ಅಲ್ವಾ ಆ ಚೇತನ. ಅಂತಹ ಚೇತನಕ್ಕೆ ಇವತ್ತು ನಾವು ನುಡಿ ನಮನ ಸಲ್ಲಿಸ್ತಾ ಇದ್ದೀವಿ ಅನ್ನೋದೇ ಒಂದು ವಿಶೇಷ. ಅವರಿಲ್ಲ ಅಂತಕ್ಕಂಥದ್ದು ನಮ್ಮ ಹೃದಯವನ್ನು ಭಾರಗೊಳಿಸಿದೆ, ಸತ್ಯ. ಆದರೆ ಅವರು ದೈಹಿಕವಾಗಷ್ಟೇ ನಮ್ಮ ಮಧ್ಯೆ ಇಲ್ಲ. ಎಲ್ಲಿ ತನಕ ಸೂರ್ಯಚಂದ್ರರು ಇರ್ತಾರೆ, ಎಲ್ಲಿ ತನಕ ಸಾಹಿತ್ಯಾಸಕ್ತರು ಇರ್ತಾರೆ, ಎಲ್ಲಿ ತನಕ ಕನ್ನಡ ಭಾಷೆ ಇರುತ್ತೆ, ಅಲ್ಲಿ ತನಕ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅಮರ. ಎಸ್ ಸರ್, ಹೇಳ್ತಾ ಇದ್ರಿ ಈ ನವಯುಗದ ಓದುಗರನ್ನು ಕೂಡ ಸೆಳೆಯುವಂಥ ಶಕ್ತಿ ಅವ್ರ ಬರಹಗಳಲ್ಲಿತ್ತು ಅಂತ ಹೇಳಿ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಹೇಗೆ ಓದಿಸ್ಕೊಂಡು ಹೋಗ್ತಾ ಇತ್ತು ಅವ್ರ ಪುಸ್ತಕಗಳು ಅಂತ? ನೋಡಿ, ಸಾಹಿತ್ಯದಲ್ಲಿ ಒಂದು ಸಾಹಿತ್ಯವನ್ನು ನಾವು ಓದ್ತಾ ಹೋದಂಗೆ ಅದರಲ್ಲಿ ಏನೋ ಒಂದು ಆಸಕ್ತಿ ಬರುತ್ತೆ. ಯಾಕೆಂದರೆ ನನಗೊಂದು ಮನರಂಜನೆ ಸಿಗುತ್ತೆ, ಅಥವಾ ನನ್ನ ಮನದಾಳದ ಯಾವುದೋ ಒಂದು ಭಾವನೆಗೋ, ಒಂದು ಭಾವಕೋಶಕ್ಕೋ ಒಂದು ಸ್ಪರ್ಶ ಆಗ್ತದೆ ಅನ್ನೋ ಕಾರಣಕ್ಕೆ ಒಂದಷ್ಟು ಕೃತಿಗಳು ಓದಿಸ್ಕೊಂಡು ಹೋಗ್ತವೆ. ಮತ್ತೊಂದಷ್ಟು ಕೃತಿಗಳು ನಮ್ಮಲ್ಲಿ ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತವೆ, ಹಾಗಾಗಿ ಓದಿಸ್ಕೊಂಡು ಹೋಗ್ತವೆ. ಓಕೆ. ಮತ್ತೊಂದಷ್ಟು ಕೃತಿಗಳನ್ನು ಓದ್ತಾ ಹೋದಾಗ ನಮ್ಮ ಕಣ್ಮುಂದೆ ಆ ಪಾತ್ರಗಳು ದಟ್ಟವಾಗಿ ನಿಲ್ತವೆ, ಹಾಗಾಗಿ ಅವು ಓದಿಸ್ಕೊಂಡು ಹೋಗ್ತವೆ. ಆದರೆ
ನಾನು ಒಂದಷ್ಟು ಸಾಹಿತ್ಯವನ್ನು ಓದ್ಕೊಂಡಿದ್ದೇನೆ. ನಾನು ವಿಜ್ಞಾನದ ಹಿನ್ನೆಲೆಯಿಂದ ಬಂದವನಾದರೂ ಸಮಾಜ ವಿಜ್ಞಾನಿಯಾಗಿ ಸಂಶೋಧಕನಾಗಿದ್ದರೂ ಕೂಡ ಸಾಹಿತ್ಯ ನನ್ನ ಅತ್ಯಂತ ಆಪ್ತವಾದಂತಹ ಆಯ್ಕೆ. ಈ ಸಂದರ್ಭದಲ್ಲಿ ನಾನು ಇಬ್ಬರು ಮಹನೀಯರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಬೇಕು, ಸಾಹಿತ್ಯಾಸಕ್ತಿಯನ್ನು ಹುಟ್ಟುಹಾಕಿದವರು. ಮೊಟ್ಟ ಮೊದಲನೇದಾಗಿ ನನ್ನ ಭ್ರಾತೃ, ನನ್ನ ಲೋಕಲ್ ನನ್ನ ಜೀವನದ ಮೆಂಟರ್ ಗೈಡ್ ಶ್ರೀನಿವಾಸ್ ಅಂತ ಹೇಳಿ. ಸಾಹಿತ್ಯದ ಬಗ್ಗೆ ಸ್ವಲ್ಪ ನಮ್ಗೆ ಆಸಕ್ತಿ ಹುಟ್ಟಲಿಕ್ಕೆ ಅವ್ರ ಕಾರಣ. ಎರಡನೇದಾಗಿ ನನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗುರುಗಳು ಡಿ.ಕೆ. ನಾಗರಾಜ್ ಅಂತ, ಫಿಲಂ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿದ್ದವರು. ಸಂಗೀತ ಕಲಿಯೋದರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ದಿದ್ದೆ ಭೈರಪ್ಪನವರ ಬಗ್ಗೆ, ಆನಂದ ಕುಮಾರ್ ಸ್ವಾಮಿಯವರ ಬಗ್ಗೆ ಮಾತಾಡುವಂತಹ ಒಂದು ಆಸಕ್ತಿ ಮತ್ತು ಓದು ಅವರಲ್ಲಿತ್ತು. ಈ ಅಂತಿಮವಾದಂತಹ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ರಚನೆಕಾರರು ಯಾರು, ಸಾಹಿತಿಗಳು ಯಾರು ಅಂತ ನೋಡಿದ್ರೆ, ಪಾತ್ರಗಳು ನಿಮ್ಮ ಮುಂದೆ ಬಂದು ನಿಲ್ಲೋದಲ್ಲ, ನೀವು ಓದ್ತಾ ಹೋದಂಗೆ ನೀವೇ ಪಾತ್ರಗಳಾಗ್ತೀರಾ. ಯಾವಾಗ ನೀವೇ ಪಾತ್ರಗಳಾಗ್ತೀರಾ, ಚುಂಬಕ ಶಕ್ತಿ ಇದೆ ಅಲ್ವಾ ಕೃತಿಗೆ. ಯಾಕೆ ಇವತ್ತು ಕೆಲವೊಬ್ಬರ ಪುಸ್ತಕಗಳು ಸೇಲ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಬಹಳ ಸ್ಪಷ್ಟ. ಮಾರ್ಕೆಟಿಂಗ್ ಏನೇ ರೋಲ್ ಇರ್ಬೋದು ಅದರಲ್ಲಿ, ಒಬ್ಬ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿನೂ ನಾನು ಅದನ್ನು ಕನ್ಸಿಡ್ ಮಾಡ್ತೇನೆ. ಆದರೆ ಎಲ್ಲಿ ತನಕ ಆ ಒಂದು ಭಾವಕೋಶವನ್ನು ತಟ್ಟೋದಿಲ್ಲ ನಿಮ್ಮ ಸಾಹಿತ್ಯ, ನಿಮ್ಮ ಕೃಷಿ, ಎಲ್ಲಿ ತನಕ ಆ ಪಾತ್ರವೇ ಓದುಗನೇ ಪಾತ್ರ ಆಗೋದಿಲ್ಲ, ಅಲ್ಲಿ ತನಕ ಆ ಚುಂಬಕ ಶಕ್ತಿ ಸಿಗೋದಿಲ್ಲ. ಭೈರಪ್ಪನವರ ಬಹುತೇಕ ಕೃತಿಗಳಲ್ಲಿ ಆ ಚುಂಬಕ ಶಕ್ತಿ, ಯಾವುದೇ ವಯೋಮಾನದ ವ್ಯಕ್ತಿ ಆದರೂ ಅದನ್ನು ಓದ್ತಾ ಇದ್ದರೆ ಭೈರಪ್ಪನವರ ವ್ಯಕ್ತಿತ್ವಕ್ಕಾಗ್ಲಿ ಸಾಹಿತ್ಯಕ್ಕಾಗ್ಲಿ ಆಕರ್ಷಿತನಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಕಾರಣ ಏನಾಯ್ತು ಅಂತ ಹೇಳಿದ್ರೆ, ಆ ಪಾತ್ರ ಸೃಷ್ಟಿ, ಪಾತ್ರ ಪೋಷಣೆ. ಯಾಕೆ ಅಂದ್ರೆ ಅವರು ಯಾವುದೇ ಅಜೆಂಡಾಗಳನ್ನು ಇಟ್ಕೊಂಡು ಪಾತ್ರಗಳನ್ನು ಸೃಷ್ಟಿ ಮಾಡಲಿಲ್ಲ. ಬಹಳ ಸ್ವಾಭಾವಿಕವಾಗಿ ಪಾತ್ರ ರಚನೆಯಲ್ಲಿ ತೊಡಗಿದ್ರು. ಬಹಳ ಮುಖ್ಯವಾಗಿ ಪ್ರತಿಯೊಂದು ಪಾತ್ರವನ್ನು ಸೃಷ್ಟಿಸುವಾಗ ಆ ಪಾತ್ರದ ಹಿನ್ನೆಲೆಗೆ ಬೇಕಾದಂತಹ ಒಂದು ತಯಾರಿಯನ್ನ ಅವರು ಸಂಶೋಧನೆ ಮೂಲಕ ಮಾಡ್ಕೊಳ್ತಾ ಇದ್ರು. ಭೈರಪ್ಪನವರು ಅಷ್ಟು ದೊಡ್ಡ ಶಕ್ತಿಯಾಗಿ ಉದಯಿಸಲಿಕ್ಕೆ ಕಾರಣವಾದದ್ದು ಪ್ರಪ್ರಥಮವಾಗಿ ಅವರ ಅನುಭವ, ಜೀವನಾನುಭವ, ಜೊತೆಗೆ ಜೀವನ ದೃಷ್ಟಿಕೋನ ಕಟ್ಟಿಕೊಟ್ಟಂತಹ ಒಂದು ಘಟನೆಗಳು. ಎರಡನೆಯದಾಗಿ ಅವರ ತತ್ವಜ್ಞಾನದ ಹಿನ್ನೆಲೆ. ಹಿರಣ್ಣಯ್ಯನವರ ಹತ್ರ ಅವರು ಓದಿದ್ರು ಅಂತ ಹೇಳಿದ್ರೆ ಅದು ಕಡಿಮೆ ಸಾಧನೆ ಅಲ್ಲ, ತತ್ವಜ್ಞಾನದ ಹಿನ್ನೆಲೆ. ಮೂರನೇದಾಗಿ ಆ ಸಾಹಿತ್ಯ ಕೃಷಿಗೆ ಅವರು ತೊಡಗಿದಾಗ ಅದಕ್ಕೆ ಅವರು ಮಾಡ್ಕೊಳ್ತಾ ಇದ್ದಂತಹ ತಯಾರಿ ಮತ್ತು ಅಧ್ಯಯನಶೀಲತೆ. ಮೂಲಭೂತವಾಗಿ ಅವರೊಬ್ಬ ಸಂಶೋಧಕರು. ಖಂಡಿತ ಆ ಸಂಶೋಧನೆಯ ಒಂದು ಲಾಭವನ್ನ ಎತ್ತಿ ಸಾಹಿತ್ಯಕ್ಕೆ ಧಾರೆ ಎರೆದುಕೊಟ್ಟಂತಹ ಒಬ್ಬ ಅದ್ಭುತ ಜೀವಿ, ಸಾರ್ಥಕ ಬದುಕು. ಓಕೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಗ್ತಾ ಇತ್ತು.